ವೀಕ್ಷಕರೇ ನಮಸ್ಕಾರ. ಈ ದಿನ .com ವಿಶೇಷ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಸಂದರ್ಶನದ ಅತಿಥಿ ಪ್ರಹ್ಲಾದ್ ಕೆ, ನಾಯಕ ಸಮುದಾಯದ ಓರ್ವ ವಿದ್ಯಾರ್ಥಿ ಅಂತಾನೆ ಹೇಳ್ಬೋದು. ವಿಷಯ ಏನು ಅಂದ್ರೆ, ಒಂದ್ ಕಡೆ ಒಳ ಮೀಸಲಾತಿ ವಿಚಾರವಾಗಿ ರಾಜ್ಯ ಸರ್ಕಾರ ಒಂದ್ ರೀತಿಯಲ್ಲಿ ಕಗ್ಗಂಟಿಗೆ ಸಿಗಾಕೊಂಡಿದೆ. ಒಂದ್ ರೀತಿಯಲ್ಲಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳದೆ ಈಗ SC ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಮಾಡುವ ರೀತಿಯಲ್ಲಿ ರಾಜ್ಯ ಸರ್ಕಾರ ನಿಂತಿದೆ. ಇನ್ನೊಂದ್ ಕಡೆ ಅದೇ ಸಂದರ್ಭದಲ್ಲಿ 56,000 ಹುದ್ದೆಗಳನ್ನ ಅಂದ್ರೆ ನೇಮಕಾತಿಗಳನ್ನ ಮಾಡುವ ವೇಳೆ ST ಸಮುದಾಯಕ್ಕೂ ಸಹ ದೊಡ್ಡ ಮಟ್ಟದಲ್ಲಿ ಅನ್ಯಾಯ ಮಾಡ್ತಿದೆ ಅಂತ ST ಸಮುದಾಯದ ನಾಯಕರುಗಳು ಈಗ ಬೀದಿಗಿಳಿದು ಪ್ರತಿಭಟನೆಗೆ ಸಿದ್ಧವಾಗ್ತಿದ್ದಾರೆ. ಸೊ ಅದೇ ವಿಚಾರವಾಗಿ ಮಾತನಾಡ್ಲಿಕ್ಕೆ ಇವತ್ತು ನಮ್ಮ ಜೊತೆ ಪ್ರಹ್ಲಾದ್ ಅವರಿದ್ದಾರೆ. ಯಾಕೆ ಈ ಪ್ರತಿಭಟನೆ, ಮತ್ತೆ ಈ ನಾಯಕ ಸಮುದಾಯಕ್ಕೆ ಬಹಳ ಮುಖ್ಯವಾಗಿ ST ಯಲ್ಲಿರುವ ಬುಡಕಟ್ಟು ಸಮುದಾಯಗಳು ಮತ್ತು ನಾಯಕ ಸಮುದಾಯಕ್ಕೆ ಯಾವ ಮಟ್ಟದಲ್ಲಿ ಅನ್ಯಾಯವಾಗ್ತದೆ. ಬಿಜೆಪಿ ಸರ್ಕಾರ 50% ಮೀಸಲಾತಿಯನ್ನ 56ಕ್ಕೆ ಏರಿಸ್ತು, ಆದ್ರೆ 9th ಶೆಡ್ಯೂಲ್ಗೆ ಸೇರಿಸಲಿಲ್ಲ. ಸೊ ಇದರಿಂದ ಎಷ್ಟು ಅನ್ಯಾಯ ಆಯ್ತು, ಬಿಜೆಪಿ ಸರ್ಕಾರದ ಒಂದು ರೀತಿಯ ದ್ವಂದ್ವ ನೀತಿ ಮತ್ತೆ ಕಾಂಗ್ರೆಸ್ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ, ಇವೆಲ್ಲ ವಿಚಾರಗಳ ಕುರಿತು ಇವತ್ತು ನಾವು ಮಾತಾಡ್ತಾ ಹೋಗೋಣ. ಪ್ರಹ್ಲಾದ್ ಅವರೇ, ಮೊದಲು ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ನಿಮ್ದು ಪ್ರಹ್ಲಾದ್ ಅವರೇ, ಈಗೇನು ಮುಂದಿನ ವಾರ ಪ್ರತಿಭಟನೆಗೆ ಬೀದಿಗಿಳಿಯಕ್ಕೆ ST ಸಮುದಾಯದ ನಾಯಕರುಗಳೆಲ್ಲ ಬರ್ತಾ ಇದ್ದಾರೆ. ಯಾಕೆ ಸರ್, ಯಾಕೆ ಈ ಪ್ರತಿಭಟನೆ ಅಂತ? ಯಾಕೆ ಅಂತಂದ್ರೆ ಸರ್, ಈಗ ಹಿಂದಿನ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತ ಒಂದು ಕೆಲಸವನ್ನ ಸರ್ಕಾರಗಳು ಎಲ್ಲೋ ಒಂದ್ ಕಡೆ ಮಾಡ್ತಾ ಇದೆ ಅಂತ ನಮ್ಗೆಲ್ರೂ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏಕೆ ಅಂತ ಅಂದ್ರೆ, ಇದು ಒಂದು ಮೀಸಲಾತಿ ಹೆಚ್ಚಳದ ಮುಖೇನ ಮತ್ತೊಂದು ರೀತಿಯಲ್ಲಿ ಮೀಸಲಾತಿಯ ಅಘೋಷಿತ ರದ್ದತಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಅಂದ್ರೆ, ಸರ್ಕಾರಗಳು ಮಾಡುವ ನೀತಿ ನಿಯಮಗಳನ್ನ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಈಗ ಸುಮಾರು 30 ವರ್ಷಗಳ ಕಾಲ ST ಸಮುದಾಯಕ್ಕೆ ಅನ್ಯಾಯವಾಗಿದೆ. ಯಾವ ರೀತಿ ಅಂತ ಅಂದ್ರೆ, ಸುಮಾರು 1990ರಲ್ಲಿ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಆಲ್ರೆಡಿ ST ಅಂದ್ರೆ ಈಗಿರ್ತಕ್ಕಂತ ನಾಯಕ ಸಮುದಾಯ ಮತ್ತು ಬೇರೆ ಬೇರೆ ವರ್ಗಗಳು ST ಯಲ್ಲಿ ಇದ್ದಂತ ಸಂದರ್ಭದಲ್ಲಿ OBC ಪಟ್ಟಿಯಲ್ಲಿದ್ದು, ಆ OBC ಪಟ್ಟಿಯಲ್ಲಿದ್ದಂತ ಸಂದರ್ಭದಲ್ಲಿ ಅವಾಗ ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಹೇಳಿ 5% ಮೀಸಲಾತಿಯನ್ನ ಕೊಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಕುತೂಹಲ ಇದೆ, ಯಾಕಂದ್ರೆ ST ಸಮುದಾಯ ನಾಯಕ ಸಮುದಾಯ ST ಒಳಗೆ ಇತ್ತು ಅಂತ ಅನ್ಕೊಂಡಿದ್ರು. ಅಂದ್ರೆ ನೀವ್ ಹೇಳ್ತಾ ಇರೋದು 1990ರಿಂದ ಹಿಂದೆ ಇದು OBC ಅಲ್ಲಿ ಇತ್ತು. 91ರ ನಂತರ ಚಂದ್ರಶೇಖರ್ ಅವರು ಪ್ರಧಾನಮಂತ್ರಿ ಆದ ನಂತರ ಇದನ್ನ STಗೆ ಸೇರಿಸಿದ್ರು ನಾಯಕ ಸಮುದಾಯವನ್ನ ಅಂತ. ಅದೇ ಸರ್, ಅಂದ್ರೆ ಅಲ್ಲಿಗೆ ಏನಿತ್ತು ಅಂತಂದ್ರೆ, ಅದಕ್ಕಿಂತ ಮುಂಚೆ ಶೆಡ್ಯೂಲ್ ಟ್ರೈಬ್ ಅನ್ನೋದಕ್ಕಿಂತ ಮುಂಚೆ ಬ್ಯಾಕ್ವರ್ಡ್ ಟ್ರೈಬ್ಸ್ ಎನ್ನುವ ಒಂದು ವರ್ಗವಾಗಿತ್ತು. ತದನಂತರ ಬಂದಂತ ಕಾನೂನಿನ ಚೌಕಟ್ಟುಗಳನ್ನ ಗಮನಿಸಿದಂತ ದೇವೇಗೌಡರು ಕೂಡ ಅತ್ಯಂತ ಹಿಂದುಳಿದ ಮತ್ತು ಯಾವುದೇ ಒಂದು ಹುದ್ದೆಯನ್ನ ಹೊಂದಿರತಕ್ಕಂತ ನಾಯಕ ಸಮುದಾಯ. ಯಾಕಂತಂದ್ರೆ, ನಾಯಕರ ಅಂದ ತಕ್ಷಣ ಮೂಲತಃ ಅವರ ವೃತ್ತಿನೇ ಬೇಟೆಗಾರಿಕೆ. ಒಂದ್ ಕಡೆ ಸರ್ಕಾರ ಏನ್ ಮಾಡ್ತು, ಬ್ರಿಟಿಷರ ಬಂದಂತ ಸಂದರ್ಭದಲ್ಲಿ ಭಾರತೀಯ ನಾಯಕರ ಅಥವಾ ಬೇಡ ಪರಂಪರೆಯ ಜನಾಂಗದವರನ್ನ ಏನಂತ ಹೇಳಿ ಕರೆದ್ರು ಅಂತಂದ್ರೆ, ಶೆಡ್ಯೂಲ್ ಟ್ರೈಬ್ಸ್ ಅನ್ನ ಅವರನ್ನ ಕ್ರಿಮಿನಲ್ ಟ್ರೈಬ್ಸ್ ಎಂದು ಕರೆಯೋದ್ರ ಮುಖೇನ ಏನ್ ಮಾಡಿದ್ರು, ಅವ್ರಿಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳಿರ್ಲಿ, ಅವರನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳೋದಾಗ್ಲಿ ಅದನ್ನ ನಿರಾಕರಿಸಿದ್ರು. ಅಂದ್ರೆ ಮೂಲತಃ ಬೇಡರ ವೃತ್ತಿ ಏನಾಗಿತ್ತು ಅಂತ ಅಂದ್ರೆ, ಆ ಕಾಲಘಟ್ಟದಲ್ಲಿ ಒಂದು ಪಡೆ ಇತ್ತು ಅಂತಂದ್ರೆ ಅದರ ಮುಖೇನ ಬಹುಮುಖ್ಯ ಭಾಗ ಬೇಡರ ಪಡೆನೇ ಇರ್ತಿತ್ತು. ಸೈನ್ಯದಲ್ಲಿ ಒಂದು ಮುಖ್ಯವಾದ ಕೆಲಸ ಬೇಡರದು ಸೈನ್ಯ ವೃತ್ತಿಯನ್ನ ಮಾಡ್ಬೇಕಿತ್ತು, ಮತ್ತೊಂದು ಬೇಟೆಗಾರಿಕೆ ವೃತ್ತಿ. ಸರ್ಕಾರ ಸ್ವತಂತ್ರ ಬಂದ ನಂತರ ಏನ್ ಮಾಡ್ತು, ಹಲವಾರು ಅರಣ್ಯ ಕಾಯ್ದೆಗಳನ್ನ ಕಾನೂನುಗಳನ್ನ ತೆಗೆದುಕೊಂಡು ಬಂದು ಬೇಟೆಗಾರಿಕೆಯನ್ನು ನಿಷೇಧ ಮಾಡ್ತು. ಒಂದ್ ಕಡೆ ರಾಜಪ್ರಭುತ್ವನೂ ಹೋಯ್ತು, ಅಲ್ಲೆಲ್ಲ ಸೈನಿಕರಿದ್ದವರೆಲ್ಲ ಬೀದಿಗೆ ಬಂದ್ರು. ತದನಂತರ ಅದನ್ನೆಲ್ಲ ಗಮನಿಸಿದಂತ ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ಆಗಿ ಇರ್ತಕ್ಕಂತ ಮತ್ತು ತದನಂತರ ಪ್ರಧಾನಿಗಳಾದಂತ ದೇವೇಗೌಡರು ಒಂದು ಸೂಚನೆಯನ್ನ ನೀಡೋದರ ಮೂಲಕ ಮತ್ತೆ ನಮ್ಮನ್ನ ST ಅಂದ್ರೆ ಶೆಡ್ಯೂಲ್ ಟ್ರೈಬ್ ಕ್ಯಾಸ್ಟ್ಗೆ ಸೇರಿಸೋದರ ಮುಖೇನ ನಮ್ಮ ಒಂದು ಮಹತ್ವದ ಹಕ್ಕನ್ನ ಜಾರಿಗೊಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಪಟ್ರು. ಅದರ ಮುಖೇನ ನಮ್ಮನ್ನ STಗೆ ಸೇರಿಸಿದಂತ ಸಂದರ್ಭದಲ್ಲಿ ಏನಾಯ್ತು, ಈಗ ಜನಸಂಖ್ಯೆ ಅನುಗುಣವಾಗಿ ನಮಗೆ ಯಾವ ರೀತಿಯಾದಂತ ಪ್ರಾತಿನಿಧ್ಯತ್ವವನ್ನ ಕೊಡ್ಬೇಕಿತ್ತು ಅದನ್ನ ಕೊಡ್ಲಿಲ್ಲ. ಆಲ್ರೆಡಿ ST ಒಳಗೆ 3% ರಿಸರ್ವೇಶನ್ ಇತ್ತು. ಅದೇ ಪಟ್ಟಿಗೆ ಹಲವಾರು ಬಹುದೊಡ್ಡ ಜನಾಂಗಗಳನ್ನ ತೆಗೆದುಕೊಂಡು ಬಂದು ಸೇರಿಸಿದ್ರು SC ST. ಸೇರಿಸಿದ ನಂತರ ಸರ್ಕಾರ ಮಾಡ್ಬೇಕಾಗಿರೋ ಕೆಲಸ ಏನಾಗಿತ್ತು ಅಂತಂದ್ರೆ, ಅದನ್ನ ಹೆಚ್ಚಳ ಮಾಡ್ಬೇಕಿತ್ತು. ಹೆಚ್ಚಳ ಮಾಡದೆ ಒಂದ್ ಕಡೆ ಪ್ರಮಾಣವನ್ನ ಹೆಚ್ಚಳ ಮಾಡ್ಬೇಕಿತ್ತು. ಏನು 3% ST ಅಲ್ಲಿ ಮೀಸಲಾತಿ ಇತ್ತು. ಸೊ OBC ಇಂದ ನಾಯಕ ಸಮುದಾಯವನ್ನ ಇಲ್ಲಿಗೆ ತಂದು ಸೇರಿಸಿದಾಗ ಅಲ್ಲಿಂದ ಒಂದಷ್ಟು ಮೀಸಲಾತಿ ಪ್ರಮಾಣವನ್ನ ತಗೊಂಡ್ಬಂದು ಸೇರಿಸ್ಬೇಕಿತ್ತು. ಆದ್ರೆ ಸೇರಿಸಲಿಲ್ಲ, 3% ಅಲ್ಲೇ ಉಳಿಸ್ಬಿಟ್ರು ಅಲ್ವಾ? ಅದೇ
5% ಇಂದ ಉಳಿಸಿರೋದ್ರಿಂದ ಏನಾಯ್ತು, ಮತ್ತೆ ತಗೊಂಬಂದು ಅದೇ 3% ಅಲ್ಲಿ ಎಲ್ಲರನ್ನೂ ಸೇರಿಸಿ ಆ ಮೀಸಲಾತಿಯನ್ನ ಹೆಚ್ಚಳ ಮಾಡದೆ ಸುಮಾರು 30 ದಶಕಗಳ ಕಾಲ ಈ ಸಮುದಾಯಕ್ಕೆ ಅನ್ಯಾಯವನ್ನ ಮಾಡಿದ್ರು. ತದನಂತರ ಅದು ಒಂದು ಕಡೆ ನನಗೂ ಅನ್ಯಾಯ ಆದ್ರೆ, ಇನ್ನೊಂದು ಕಡೆ ಅತ್ಯಂತ ವಂಚಿತ ಸಮುದಾಯಗಳು, ಅತ್ಯಂತ ತಳ ಸಮುದಾಯಗಳಾದಂತ ಆದಿವಾಸಿ ಬುಡಕಟ್ಟುಗಳಿಗೂ ಕೂಡ ಅನ್ಯಾಯವಾಯಿತು. ಈ ನಿಟ್ಟಿನಲ್ಲಿ ಸರ್ಕಾರ ಅಲ್ಲಿವರೆಗೂ ನಮ್ಮ ರಾಜಕೀಯದವರಿಗಿರ್ಬೋದು, ಮತ್ತೆ ಜನಪ್ರತಿನಿಧಿಗಳಿಗಿರ್ಬೋದು, ಜನರಿಗಿರ್ಬೋದು, ಸಾರ್ವಜನಿಕರಿಗಿರ್ಬೋದು, ಇದ್ರ ಬಗ್ಗೆ ಅಷ್ಟೊಂದು ಗಮನಕ್ಕೆ ಬರಲಿಲ್ಲ. ತದನಂತರ ಇದೆಲ್ಲನನ್ನ ಗಮನಿಸಿದಂತ ಸಮುದಾಯದ ಪ್ರಮುಖರು, ವ್ಯಕ್ತಿಗಳು ಇರ್ಬೋದು, ಜನಾಂಗ ಇರ್ಬೋದು, ಅವರೆಲ್ಲರೂ ಎಚ್ಚೆತ್ಕೊಂಡ್ರು. ಅವಾಗ ನಿರಂತರ 30 ವರ್ಷಗಳ ಕಾಲ ಒಂದು ಹೋರಾಟವನ್ನ ಮಾಡ್ತಾ ಬಂದ್ರು. ಇದನ್ನ ಹಲವಾರು ರೀತಿಯ ಹೋರಾಟಗಳನ್ನ ಕಟ್ಟಿ, ಪಾದಯಾತ್ರೆ ಮುಖೇನ ಮತ್ತೆ ಹೋರಾಟಗಳ ಮುಖೇನ ಸ್ವತಃ ಶ್ರೀಮಠದ ಗುರುಗಳು ಮೀಸಲಾತಿಯ ವಿಚಾರವಾಗಿ ಸುಮಾರು 250ಕ್ಕೂ ಹೆಚ್ಚಿನ ದಿನಗಳ ಕಾಲ ಬೆಂಗಳೂರಿನಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡುವುದರ ಮುಖೇನ ಈ ವಂಚಿತ ಸಮುದಾಯಗಳಿಗೆ, ತಳ ಸಮುದಾಯಗಳಿಗೆ, ಈ ಆದಿವಾಸಿ ಬುಡಕಟ್ಟು ಸಮುದಾಯಗಳಿಗೆ ಏನು ಸಾಂವಿಧಾನಿಕವಾಗಿ 7.5% ಮೀಸಲಾತಿ ಇತ್ತು, ಅದನ್ನ ಕೊಡಿಸುವ ಮುಖೇನ ಒಂದು ಮಹತ್ವದ ಹೋರಾಟವನ್ನ ಮಾಡಿ ಎಸ್ಸಿಗೆ 2% ಮತ್ತೆ ಎಸ್ಟಿಗೆ 4% ಮೀಸಲಾತಿ ಹೆಚ್ಚಳವನ್ನ ಡಾಕ್ಟರ್ ನಾಗಮೋಹನ್ ದಾಸ್ ವರದಿಯ ಆಧಾರದ ಮೇಲೆ ಏನ್ ಮಾಡಿದ್ರು, ಹೆಚ್ಚಳವನ್ನ ಮಾಡಿದ್ರು. ಅಲ್ಲಿ ಎಲ್ಲೋ ಒಂದ್ ಕಡೆ ಸರ್ ಇದನ್ನ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಯ್ತು. ಅಂದ್ರೆ ಬೊಮ್ಮಾಯಿ ಅವರು ಆಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಇದ್ರು. ನಾಗಮೋಹನ್ ದಾಸ್ ಕಮಿಟಿ ಏನ್ ರಿಪೋರ್ಟ್ ಕೊಡ್ತೋ ಆ ರಿಪೋರ್ಟ್ ಏನ್ ಆಧಾರದ ಮೇಲೆ ಮಾಡಿದ್ರು. ಆದ್ರೆ ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಕೇಳಿಸ್ತಾ ಇದ್ಯಾ? ನನ್ನ ಪ್ರಶ್ನೆ ಏನಿತ್ತು ಅಂದ್ರೆ, ಈಗ 4% ಎಸ್ಟಿಗಳಿಗೆ 2% ಎಸ್ಸಿಗಳಿಗೆ ಸೇರಿಸ್ತಾರಲ್ವಾ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ಯಾಕೆ ಶಿಫಾರಸ್ ಮಾಡ್ಲಿಲ್ಲ? ಕೇಂದ್ರದಲ್ಲಿ 9th ಶೆಡ್ಯೂಲ್ ಸೇರಿಸಿದ್ರೆ ಅದೊಂದು ಕಾನೂನು ಆಗತ್ತೆ. ಸೊ ನಿಮ್ಮ ಹಕ್ಕನ್ನ ನೀವು ಪಡಿಬಹುದು, ನೀವು 7% ಅಲ್ಲೇ. 50% ಮೀರಬಾರ್ದು ಅಂತ ಒಂದ್ ಕಡೆ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಇದೆ. ಸೊ ಇನ್ನೊಂದ್ ಕಡೆ 50% ಅನ್ನ ಮೀರಿ 56 ಕೊಟ್ಟಿದೆ. ಇದನ್ನ 9th ಶೆಡ್ಯೂಲ್ ಸೇರಿಸಬೇಕಿತ್ತು. ಆದ್ರೆ ಬಿಜೆಪಿ ಸರ್ಕಾರನು ತೋರಿಸ್ಲಿಲ್ಲ ಆ ಇಚ್ಛಾಶಕ್ತಿಯನ್ನ. ನಂತರ ಬಂದ ಕಾಂಗ್ರೆಸ್ ಸರ್ಕಾರನು ಆ ಇಚ್ಛಾಶಕ್ತಿ ತೋರಿಸ್ಲಿಲ್ಲ. ಅದೇ ಯಾಕಂತಂದ್ರೆ ಒಂದು ಕಡೆ ಸಮುದಾಯ ಪ್ರಬುದ್ಧವಂತರಾದ್ರೆ, ಚಿಂತನೆಯನ್ನ ಮಾಡಿದ್ರೆ ಪ್ರಬುದ್ಧವಾಗಿ ಅಭಿವೃದ್ಧಿಯ ಕಡೆಗೆ ಹೋಗುವುದನ್ನ ತಡೆಯೋದಕ್ಕೋಸ್ಕರ ಈ ಹುನ್ನಾರವನ್ನ ನಡೆಸ್ತಾ ಇದ್ವು ಎಲ್ಲೋ ಒಂದ್ ಕಡೆ ಸರ್ಕಾರಗಳು ಅಂತೇಳಿ ನಾವು ಮನಗಾಣಬಹುದು. ಯಾಕಂತಂದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಆಲ್ರೆಡಿ 7.5% ರಿಸರ್ವೇಶನ್ ಅನ್ನ ರಾಜಕೀಯವಾಗಿ ಕೊಟ್ಟಿದ್ದಾರೆ. ನಮಗ್ ಬೇಕಾಗಿರೋದು ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ 7.5% ಮೀಸಲಾತಿ ಕಾನೂನಿನ ಪ್ರಕಾರ ಇರೋದು. ಆದ್ರೆ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೀಸಲಾತಿಯನ್ನ ಕೊಡ್ಬೇಕು ಅನ್ನೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಒಂದು ಹುನ್ನಾರ ಅಂತಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಒಂದು ಗಿಫ್ಟ್ ಗಿಫ್ಟ್ ರೀತಿಯಲ್ಲಿ ಇದನ್ನ ಕೊಟ್ಟು, ಹೌದು ನಾವು ಬಹುದೊಡ್ಡ ಸಾಧನೆಯನ್ನ ಮಾಡಿದ್ವಿ ಅನ್ನುವ ಬಿಂಬಿಸೋಕೋಸ್ಕರ, ಈ ಕಡೆ ಸ್ವಾಮೀಜಿಯವರನ್ನ ಮನವೊಲಿಸೋಕೋ, ನೆಕ್ಸ್ಟ್ ಎಲೆಕ್ಷನ್ ಮನವೊಲಿಸೋಕೋಸ್ಕರನೋ ಯಾವುದೋ ಒಂದು ಕಾರಣಕ್ಕೆ ಸಮುದಾಯಕ್ಕೆ ನಾವು ಮೀಸಲಾತಿಯನ್ನ ಕೊಟ್ವಿ ಅಂತ ಹೇಳಿ ಪ್ರದರ್ಶನ ಮಾಡಿದ್ರು. ಅದರ ಜೊತೆಗೆ ರಾಜ್ಯಪಾಲರ ಮುಖೇನ ಅವರು ಸುಗ್ರೀವಾಜ್ಞೆಯನ್ನ ಹೊರಡಿಸಿದ್ರು. ಆ ಸುಗ್ರೀವಾಜ್ಞೆಗೆ ಪವರ್ ಎಷ್ಟು ತಿಂಗಳಿರುತ್ತೆ ಅನ್ನೋದನ್ನ ಅವ್ರು ಮನಗಾಣಬೇಕಾಗಿತ್ತು. ತದನಂತರ ಸರ್ಕಾರ ನಿಜವಾಗ್ಲೂ ಅವರಿಗೆ ಈ ಸಮುದಾಯಗಳ ಮೇಲೆ, ಈ ವಂಚಿತ ಆದಿವಾಸಿ ಬುಡಕಟ್ಟು ಸಮುದಾಯಗಳ ಮೇಲೆ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ಕಾಳಜಿ ಮತ್ತು ಪ್ರೀತಿ ವಿಶ್ವಾಸ ಇತ್ತು, ಕೇವಲ ನಾವು ರಾಜಕೀಯಕ್ಕೆ ಸೀಮಿತ ಮಾಡದೆ ಅವ್ರಿಗೆ ವಿಶ್ವಾಸ ಇತ್ತು ಅಂತಂದಿದ್ರೆ ಅಂದಿಗೆ ಅವರು ಈ 9th ಶೆಡ್ಯೂಲ್ಗೆ ಸೇರಿಸುವಂತ ಕೆಲಸವನ್ನ, ಸರ್ವಪಕ್ಷ ನಿಯೋಗ ತೆರಳುವಂತ ಒಂದು ಪ್ರಮುಖವಾದ ಕಾರ್ಯವನ್ನ ಮಾಡ್ತಾ ಇದ್ರು. ಆದ್ರೆ ಅದ್ ಯಾವ್ದನ್ನು ಮಾಡ್ಲಿಲ್ಲ. ಯಾಕಂತಂದ್ರೆ ಅವರಿಗೆ ನೀವ್ ಹೇಳ್ತಿರೋ ಪ್ರಕಾರ ಮೊದಲು ನಿಮಗೆ ಬಿಜೆಪಿ ಅವ್ರು ಮೋಸ ಮಾಡಿದ್ರು, ನಂತರ ಕಾಂಗ್ರೆಸ್ನವ್ರಿಗೆ ಮೋಸ ಮಾಡ್ತೀರಿ ಅಂತ. ಅದೇ ಸತ್ಯ. ಸರ್ಕಾರಗಳಿಗೆ ಈ ಯುವಕರು, ಯುವಜನರು, ವಿದ್ಯಾರ್ಥಿಗಳ ಚಿಂತೆಗಳು ಅರ್ಥ ಆಗಲ್ಲ. ಯಾಕಂತಂದ್ರೆ ಅವರಿಗೆ ವೋಟ್ ಬ್ಯಾಂಕ್ ಮುಖ್ಯ. ಯಾರು ವೋಟ್ ಹಾಕ್ತಾರೆ ಅವರ ಪರವಾಗಿ ಅವರು ಕೆಲಸವನ್ನ ಮಾಡ್ತಾರೆ. ಈ ರಾಜಕೀಯ ಧುರೀಣರ ಆಸಕ್ತಿ ಏನಪ್ಪಾ ಅಂತಂದ್ರೆ ಕೇವಲ ಮತ ಬ್ಯಾಂಕಿಗೋಸ್ಕರ ಅವರು ಆ ಕೆಲಸವನ್ನ ಮಾಡ್ತಾರೆ. ಆದ್ರೆ ಪ್ರಹ್ಲಾದ್ ಸರ್, ಈಗ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆಯುತ್ತೆ. ನೀವೆಲ್ಲ ಗಮನಿಸಿದಿರಾ? ವಿದ್ಯಾರ್ಥಿಗಳ ಪ್ರತಿಭಟನೆ, ಅಂದ್ರೆ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ. ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಅಂದ್ರೆ ಉದ್ಯೋಗ ಆಕಾಂಕ್ಷಿಗಳು ಸೇರ್ತಾರೆ. ರಾಜ್ಯ ಸರ್ಕಾರ ಅದರ ಮಾರನೇ ದಿನನೇ ಒಂದು ತೀರ್ಮಾನವನ್ನು ಕೈಗೊಳ್ಳುತ್ತೆ. ನಾವು 56,000 ಹುದ್ದೆಗಳನ್ನ ನೇಮಕಾತಿಯನ್ನ ಮಾಡ್ತೀವಿ. ಆದ್ರೆ ಅದರಲ್ಲಿ ಈಗೇನು ಒಳ ಮೀಸಲಾತಿ ವಿಚಾರ ಬಂದಿದೆ, ಒಳ ಮೀಸಲಾತಿಯನ್ನ ನಾವು ಅಪ್ಲೈ ಮಾಡೋದಿಲ್ಲ. ಇನ್ನು ಬಹಳ ಮುಖ್ಯವಾಗಿ 56% ಏನ್ ಬಿಜೆಪಿ ಸರ್ಕಾರ ಮಾಡಿತ್ತು ಅದನ್ನು ನಾವು ಅಪ್ಲೈ ಮಾಡೋದಿಲ್ಲ. ಆ 6% ಅನ್ನು ಬ್ಯಾಕ್ಲಾಗ್ ಇಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದರಿಂದ ಎಸ್ಸಿ ಸಮುದಾಯಕ್ಕೆ ಈಗಾಗಲೇ ದೊಡ್ಡ ಅನ್ಯಾಯ ಆಗ್ತಾ ಇದೆ, ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡದೇ ಇರೋ ವಿಚಾರಕ್ಕೆ. ಇನ್ನೊಂದು, ನಿಮ್ಮ ಎಸ್ಟಿ ಸಮುದಾಯಕ್ಕೆ, ನಾಯಕ ಸಮುದಾಯಕ್ಕೆ ಮತ್ತು ಬುಡಕಟ್ಟು ಸಮುದಾಯಗಳಿಗೆ ಯಾವ ರೀತಿಯಲ್ಲಿ ಅನ್ಯಾಯ ಆಗುತ್ತೆ ಸರ್?
ಸರ್ ಯಾವ ತರ ಅಂತಂದ್ರೆ ಈಗ ಸರ್ಕಾರ ಏನ್ ಮಾಡ್ತು, ಈ ಮೀಸಲಾತಿ ಹೆಚ್ಚಳವನ್ನ ಒಂದ್ ಕಡೆ ಮಾಡ್ತು. ತದನಂತರ ಮೀಸಲಾತಿ ವಿಚಾರವಾಗಿ ಕೋರ್ಟ್ ನಲ್ಲಿ ಕೇಸ್ ಇದೆ. ಹಳೆ ರೋಸ್ಟರ್ ಪ್ರಕಾರ ನಾವೇನ್ ಮಾಡ್ತೀವಿ, ನೇಮಕಾತಿಯನ್ನ ಮಾಡ್ತೀವಿ ಅಂತೇಳಿ ಮತ್ತೆ ವಿದ್ಯಾರ್ಥಿಗಳನ್ನ ಯುವಜನರನ್ನ ಮನವೊಲಿಸಕ್ಕೆ ಮತ್ತೊಂದು ಆದೇಶವನ್ನ ಮಾಡ್ಬಿಡ್ತು. ಆದ್ರೆ ಏನಿತ್ತು, ಇವಾಗ ಎಲ್ರಿಗೂ ಉದ್ಯೋಗದ ಅವಶ್ಯಕತೆ ಇದೆ. ಎಲ್ರು ಕೂಡ ನಿರಂತರವಾಗಿ ಅಧ್ಯಯನವನ್ನ ಮಾಡ್ತಿದ್ದಾರೆ. ಸುಮಾರು ನನಗ್ ಗೊತ್ತಿರೋಂಗೆ ಸುಮಾರು 5-6-10 ವರ್ಷಗಳಿಂದ ಕೂಡ ವಿದ್ಯಾಭ್ಯಾಸ ಓದ್ತಿರ್ತಕ್ಕಂಥ ಸ್ಪರ್ಧಾರ್ಥಿಗಳಿದ್ದಾರೆ. ಅವ್ರೆಲ್ರಿಗೂ ಅದು ಹೋರಾಟ ಮಾಡಿದ್ದು, ಒಂದ್ ಕಡೆ ಹಕ್ಕನ್ನ ಕೇಳಿದ್ದು ನಿಜಕ್ಕೂ ಖುಷಿಯ ವಿಚಾರ. ಸರ್ಕಾರ ಇವತ್ತೇನು ನೇಮಕಾತಿಯನ್ನ ಮಾಡ್ಕೊಳ್ತಿದೆ ಅದನ್ನು ಖುಷಿಯ ವಿಚಾರ. ಆದ್ರೆ ಒಂದು ಸಮುದಾಯ, ಒಂದು ವರ್ಗ ಅಂತ ಬಂದಂತ ಸಂದರ್ಭದಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅನ್ನೋದು ಸಿಗ್ಬೇಕಲ್ಲ. ಇವಾಗ ಸುಮಾರು ಎಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳುತ್ತೆ ಸರ್ಕಾರ? 56,432 ಹುದ್ದೆಗಳನ್ನ ಸರ್ಕಾರ ನಾವು ಭರ್ತಿ ಮಾಡ್ಕೊಳ್ತೀವಿ ಹಳೆ ರೋಸ್ಟರ್. ಅಂದ್ರೆ 2022 ಹಿಂದೆ ಇದ್ದಂತ ಹಳೆ ರೋಸ್ಟರ್ ನಲ್ಲಿ ನಾವು ಉದ್ಯೋಗ ನೇಮಕಾತಿಯನ್ನ ಮಾಡ್ಕೊಳ್ತೀವಿ ಅಂತ ಅಂದ ಸಂದರ್ಭದಲ್ಲಿ ಏನಾಗುತ್ತೆ, ನಮಗೆ ಅಲ್ಲಿ ಸಿಗ್ತಕ್ಕಂಥದ್ದು ಕೇವಲ 3%, SC ಅವರಿಗೆ 2% ಮತ್ತು ST ಅವರಿಗೆ 4% ಮೀಸಲಾತಿಯಿಂದ ಅನ್ಯಾಯ ಆಗುತ್ತೆ. ಇವಾಗ ಸರ್ಕಾರ ಹೇಳುತ್ತೆ ಒಂದ್ ಕಡೆ ST ಗೆ ಎಷ್ಟು ಹುದ್ದೆಗಳ ಮೋಸ ಆಗುತ್ತೆ, ನಿಮ್ಮ 6% ಬ್ಯಾಕ್ಲಾಗ್ ಇಡ್ತೀವಿ ಅಂತ ಹೇಳುತ್ತೆ. ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆದ ನಂತರ 2% ಏನು SC ಗಳಿಗೆ ಕೊಡ್ಬೇಕು ಅದನ್ನ ಕೊಡ್ತೀವಿ, ಇನ್ನ 4% ನಿಮ್ ST ಗಳಿಗೆ ಏನ್ ಸಿಗ್ಬೇಕು ಅದನ್ನ ಕೊಡ್ತೀವಿ ಅಂತ ಸರ್ಕಾರದವ್ರು ಹೇಳ್ತಿದ್ದಾರೆ. ಹೌದು ಸರ್, ಈಗ ಸರ್ಕಾರ ಹೇಳುತ್ತೆ ಯಾವುದೇ ಕಾರಣಕ್ಕೂ ಬೇರೆಯವರು ಯಾರು ಪ್ರಶ್ನೆ ಮಾಡಬಾರ್ದು ಅಂತ ಹೇಳಿ ಏನ್ ಮಾಡಿದ್ರು, 6% ಅನ್ನ ನಾವು ಬ್ಯಾಕ್ಲಾಗ್ ಹುದ್ದೆಗಳಿಗಾಗಿ ಮೀಸಲಾಗಿ ಇಡ್ತೀವಿ. ಅದನ್ನ 2% ST ಅವರಿಗೆ, 2% SC ಅವರಿಗೆ, 4% ST ಅವರಿಗೆ ಅಂತೇಳಿ. ಹೌದು, ಅದಕ್ಕೆ ಯಾವುದೇ ರೀತಿಯ ಕಾನೂನಿನ ಮನ್ನಣೆ ಕೂಡ ಇಲ್ಲ. ಈ ಹಿಂದೆ ಕೂಡ ಬ್ಯಾಕ್ಲಾಗ್ ಹುದ್ದೆಗಳನ್ನ ಇನ್ನೂ ಆದ್ರೂ ಭರ್ತಿ ಮಾಡಿಲ್ಲ. ಇನ್ನು ಹಲವಾರು ಅದೇ ರೀತಿ ಉಳ್ಕೊಂಡಿರ್ತಕ್ಕಂಥ ನ್ಯಾಯೋಚಿತವಾಗಿರ್ತಕ್ಕಂಥ ಹುದ್ದೆಗಳನ್ನೇ ಸರ್ಕಾರ ಭರ್ತಿ ಮಾಡಿಲ್ಲ. ಅಂತದ್ರಲ್ಲಿ ಈಗ ಮುಂದೆ ಬರ್ತಕ್ಕಂಥ 6% ಬ್ಯಾಕ್ಲಾಗ್ ಹುದ್ದೆಗಳನ್ನ ನಾವು ಕೊಡ್ತೀವಿ, ನಿಮಗೆ ನೀಡ್ತೀವಿ ಅನ್ನೋದು ಒಂದು ಹುಸಿ ಸುಳ್ಳು, ಒಂದು ಹುಸಿ ಭರವಸೆ ಅಂತ ಹೇಳ್ಬೋದು ಸರ್. ಇದು ಯಾವುದೇ ಕಾರಣಕ್ಕೂ ಅವ್ರು ತುಂಬ್ಕೊಂತಾರ ಅನ್ನೋದು ಯಾವುದೇ ಕಾನೂನಿನ ಗ್ಯಾರಂಟಿ ಇಲ್ಲ ಸರ್. ಬಾಯಿ ಮಾತಾಗಿ ಹೇಳಕ್ಕೆ ಎಲ್ರು ಹೇಳ್ತಾರೆ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ. ಅದೇ ಇದು ಯಾವುದೇ ಕಾನೂನಿನ ರಕ್ಷಣೆ ಇಲ್ಲದ್ರಿಂದ ನಮ್ಮ ಒಂದು ನಿಲುವು ಏನು, ಬೇಡಿಕೆ ಏನು ಅಂತಂದ್ರೆ, ನಾವು ಏನಿದೆ SC ಮತ್ತು ST ರಿಸರ್ವೇಶನ್ ಹೆಚ್ಚಳದ ಪ್ರಮಾಣ ಆ ಮುಖೇನನೇ ನೇಮಕಾತಿಯನ್ನ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ ಸರ್. ಸರ್, ಇದರಿಂದ ಒಂದು ಸಮಸ್ಯೆ ಆಗ್ಬೋದು ಸರ್ಕಾರಕ್ಕೆ. ಏನಂದ್ರೆ 6% ಬ್ಯಾಕ್ಲಾಗ್ ಇಡ್ತೀವಿ ಅಂದ್ರೆ 50% ಮೀರಬಾರ್ದು ಅಂತ ಇಂದಿರಾ ಸಾಹ್ನಿ ಪ್ರಕರಣ ಹೇಳುತ್ತೆ. 6% ಬ್ಯಾಕ್ಲಾಗ್ ಇಡ್ತೀವಿ ಅಂತ ಅಂದಾಗ GM ಅವರು ಏನ್ 50% GM ಗೆ ಅಂತ ಇರುತ್ತೆ, GM ಕೋಟ, ಅವರು ಕೋರ್ಟಿಗೆ ಹೋಗೋ ಚಾನ್ಸಸ್ ಇದೆ ಈ ವಿಚಾರದಲ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅದೇ ಖಂಡಿತ ಸರ್. ಈಗ ಯಾಕಂತಂದ್ರೆ ಕಾನೂನು ಎಲ್ರಿಗೂ ಒಂದೇ ಅಲ್ವಾ? ಹಂಗಿದ್ದಂತ ಸಂದರ್ಭದಲ್ಲಿ ನಮಗೆ ಅನ್ಯಾಯ ಆಗುತ್ತೆ ಸರ್. ಈಗ ನಾವು ಅನ್ಯಾಯ ಆಗುತ್ತೆ ಅಂತ ಹೇಳಿ ನಾವು ಹೋರಾಟ ಮಾಡ್ತಿದೀವಿ, ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಬೇರೆ ಸಮುದಾಯಗಳಿಗೂ ಈ ನೇಮಕಾತಿಯನ್ನ ನಿಲ್ಸೋದ್ರಿಂದ ಅನ್ಯಾಯ ಆಗುತ್ತೆ. ಅವರು ಕೂಡ ಮುಂದೆ ಕೋರ್ಟಿಗೂ ಹೋಗ್ಬೋದು. ಯಾಕಂತಂದ್ರೆ 6% ಈಗ ಆಲ್ರೆಡಿ ಕೋರ್ಟ್ ಒಂದು ನಿರ್ದೇಶನ ನೀಡಿದೆ, 50% ರೋಸ್ಟರ್ ಒಳಗೆ ನೀವು ನೇಮಕಾತಿಯನ್ನ ಮಾಡ್ಕೋಬೇಕು ಅಂತೇಳಿ. ಆ ನೇಮಕಾತಿಯನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಇನ್ನೂ 6% ಹೆಚ್ಚುವರಿಯಾಗಿ ಅದು ಜನರಲ್ ಕೋಟಾ ಇರುವಂತ ಹುದ್ದೆಗಳು. 6% ಬ್ಯಾಕ್ಲಾಗ್ ಅಂತ ಅಂದ್ರೆ ಜನರಲ್ ಕೋಟಾದ ವ್ಯಕ್ತಿಗಳು ನಾಳೆ ಕೋರ್ಟಿಗೆ ಕೇಸ್ ಆಗ್ಬಹುದು. ಅದು ನಮಗೆ ಸಂಬಂಧಪಟ್ಟಂತ ಹುದ್ದೆಗಳು ನಮಗ್ ಬೇಕಂತ ಯಾರಾದ್ರೂ ಕೋರ್ಟಿಗೆ ಹೋಗ್ಬೋದು. ಅವಾಗ ಸರ್ಕಾರ ಏನ್ ಮಾಡುತ್ತೆ, ಅವಾಗ ಮತ್ತೆ ಅದು ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಮತ್ತೆ ಈ ವಂಚಿತ ಸಮುದಾಯಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಸರ್ಕಾರ ಸಿದ್ದರಾಮಯ್ಯನವರು ವಂಚಿತ ಸಮುದಾಯಗಳ ಪರವಾಗಿ ನಿಲ್ಲುವಂತ ಸಿದ್ದರಾಮಯ್ಯನವರು ಒಂದ್ ರೀತಿಯಲ್ಲಿ ಸಿಗಾಕೊಂಡಿದ್ದಾರೆ. ಈಗ ಆ ಕಡೆನೂ ಇಲ್ಲದೆ ಈ ಕಡೆನೂ ಇಲ್ಲದೆ ಅನ್ನೋ ರೀತಿಯಲ್ಲಿ ಸಿಗಾಕೊಂಡಿದ್ದಾರೆ ಅಂತ ನೀವ್ ಹೇಳ್ತಿದ್ದೀರಾ? ಅದೇ ಖಂಡಿತ ಸರ್. ಸಾಮಾಜಿಕ ನ್ಯಾಯದ ಭರವಸೆಯನ್ನ ಕೊಡ್ತೀವಿ, 2ನೇ ದೇವರಾಜ್ ಅರಸು ಅಂತೇಳಿ ಸಿದ್ದರಾಮಯ್ಯ ಸರ್ ಕರೀತಾರೆ. ಆದ್ರೆ ಅವರು ಈ ವಿಚಾರವಾಗಿ ಮನಗಾಣ್ಬೇಕು. ಯಾಕಂತಂದ್ರೆ ಎಲ್ಲಾ ಸಮುದಾಯಗಳಿಗೆ ಸ್ಪಷ್ಟ ರೀತಿಯಲ್ಲಿ ಒಂದು ನ್ಯಾಯ ದೊರಕಿಸ್ಕೊಟ್ಟಾಗ ಮಾತ್ರ ಅದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಅವರ ಒಂದು ಕೈಗನ್ನಡಿ ಅಥವಾ ಒಂದು ವಿಶೇಷ ವ್ಯಕ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ ಸರ್. ಸರ್, ಇನ್ನೊಂದು ಪ್ರಶ್ನೆ ನಂದು. ಬಿಜೆಪಿ ಸರ್ಕಾರ ಏನು ಅಂದ್ರೆ ಬೊಮ್ಮಾಯಿ ಅವರಿದ್ದಾಗ 56% ಮಾಡಿದ್ರು. 56% ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ರು. ಅದರಲ್ಲಿ ST ಗೆ 4 ಮತ್ತೆ SC ಗೆ 2. ಇದು 9th ಶೆಡ್ಯೂಲ್ ಸೇರಿಸಬೇಕಿತ್ತು. ಬಿಜೆಪಿ ಅವರು ಸಹ ಆ ಇಚ್ಛಾಶಕ್ತಿಯನ್ನು ತೋರಿಸಲಿಲ್ಲ. ಅದಾದ ನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ 3 ವರ್ಷ ಆಗ್ತಾ ಬಂತು. ಕಾಂಗ್ರೆಸ್ ಸರ್ಕಾರನು ಸಹ ಆ ಇಚ್ಛಾಶಕ್ತಿಯನ್ನು ತೋರಿಸ್ತಿಲ್ಲ. 9th ಶೆಡ್ಯೂಲ್ ಸೇರಿಸಿದ್ರೆ ನಿಜಕ್ಕೂ ನಿಮಗೆ ನ್ಯಾಯ ಸಿಗತ್ತೆ ಸರ್? ಯಾವ ತರ ನ್ಯಾಯ ಸಿಗತ್ತೆ ಸಿಕ್ಕರೆ? ಖಂಡಿತ ಸರ್. ಈಗ 9th ಶೆಡ್ಯೂಲ್ ಏನಿದೆ, 9th ಶೆಡ್ಯೂಲ್ ನ ಮುಖ್ಯನ 9ನೇ ಅನುಸೂಚಿಗೆ
ಯಾವುದೇ ರೀತಿಯ ಕಾನೂನನ್ನ ಅಲ್ಲಿ ನ್ಯಾಯಾಲಯದ ಮುಖಾನ ಪ್ರಶ್ನೆ ಮಾಡಕ್ಕಿಲ್ಲ ಸರ್ ಈಗ ವಿಶೇಷ ವಿಷಯಗಳನ್ನು. ಅದಕ್ಕೋಸ್ಕರನೇ 1951 ಜವಾಹರ್ಲಾಲ್ ನೆಹರು ವಿಶೇಷ ತಿದ್ದುಪಡಿ ಮೂಲಕ ಈ ಕಾನೂನನ್ನ 9ನೇ ಅನುಸೂಚಿ ಕಾನೂನನ್ನು ಜಾರಿಗೆ ತರ್ತಾರೆ. ಈ ತಂದಂತ ಸಂದರ್ಭದಲ್ಲಿ ಈಗ ಕಾನೂನಿನಲ್ಲಿ ಯಾವ್ದೋ ಒಂದು ಕೇಸ್ ನಡೀತೈತೆ, ಯಾವ್ದೋ ಒಂದು ನಡೀತಂತ ಸಂದರ್ಭದಲ್ಲಿ ಯಾರ್ ಬೇಕಾದ್ರೂ ಅದನ್ನ ಪ್ರಶ್ನೆ ಮಾಡ್ಬೋದು. ಆ ಪ್ರಶ್ನೆ ಮಾಡುವುದನ್ನ ನಿಲ್ಲಿಸೋಕ್ಕೋಸ್ಕರ ಈ 9ನೇ ಅನುಸೂಚಿಯನ್ನ ಜಾರಿಗೆ ತರ್ತಾರೆ. ಅದ್ರ ಮುಖ್ಯನ ಈಗ ಆಲ್ರೆಡಿ ನಾವು ನೋಡ್ತಿದೀವಿ 1994ರಲ್ಲಿ 9ನೇ ಅನುಸೂಚಿಗೆ ಈ ತಮಿಳುನಾಡು ಸರ್ಕಾರ 69% ರಿಸರ್ವೇಶನ್ ಹೆಚ್ಚಳ ಮಾಡೋದಕ್ಕೋಸ್ಕರ ಆಲ್ರೆಡಿ ಅದು 9ನೇ ಅನುಸೂಚಿಗಿದೆ ಸರ್. ಆ ಮುಖೇನ ಕರ್ನಾಟಕದಲ್ಲಿ ಏನೀಗ 50ಕ್ಕೆ ಮೀರಿ 6% ಹೆಚ್ಚಿಗೆ ಮೀಸಲಾತಿಯನ್ನ ಘೋಷಣೆ ಆಗಿದೆ. ಅದನ್ನ ಇವರು 9th ಶೆಡ್ಯೂಲ್ಗೆ ಸೇರಿಸುವುದರ ಮುಖೇನ ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಡ್ಬೇಕು ಸರ್. ಯಾಕಂತಂದ್ರೆ ಆ 6% ಇಲ್ಲಿ ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ. ಆದ್ರೆ ಅದಕ್ಕೊಂದು ಕಾನೂನಿನಲ್ಲಿ ಅವಕಾಶ ಇರೋದ್ರಿಂದ ಅದನ್ನ 9th ಶೆಡ್ಯೂಲ್ಗೆ ಸೇರಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ. ಈಗೇನ್ 50% ಮೀರಬಾರ್ದು ಅಂತ ಇತ್ತು, ಕೇಂದ್ರ ಸರ್ಕಾರ ಆಗ್ಲೇ ಮೀರಿದೆ. ಅಂದ್ರೆ EWS ಕೊಟ್ಟಿ 10% EWS ಅನ್ನ ಕೊಟ್ಟಿ ಕೇಂದ್ರ ಸರ್ಕಾರ ಮೀರಿದೆ. EWS ಅಂತ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಏಕಾಏಕಿ ಏನ್ ಮಾಡ್ತಾ 10% ರಿಸರ್ವೇಶನ್ ನ ಹೆಚ್ಚಳ ಮಾಡ್ತು. ಅವಾಗ ಯಾವುದೇ ಕಾನೂನಿನ ಹೋರಾಟಗಳ ಬರಲಿಲ್ಲ, ಯಾರು ಬೀದಿಗಿಳಿಲಿಲ್ಲ, ಅವ್ರು ಯಾರು ಹೋರಾಟ ಮಾಡ್ಲಿಲ್ಲ. ಖುಷಿ ಇದೆ, ಅವರು ಬ್ಯಾಕ್ವರ್ಡ್ ಆಗಿದ್ರು ಅನ್ನೋ ಒಂದು ವಿಚಾರದಲ್ಲಿ ಅವರು ಕೂಡ ಒಂದು ಹಿಂದುಳಿದರನ್ನೋ ಲೆಕ್ಕದಲ್ಲಿ ಅವರಿಗೆ ಕೊಟ್ಟಿದ್ದು ಖುಷಿ ಇದೆ. ಬಟ್ ಅದನ್ನ ಯಾವುದೇ ಒಂದು ವೈಜ್ಞಾನಿಕ ಸಮೀಕ್ಷೆಯನ್ನ ನಡೆಸದೆ ಸರ್ಕಾರಗಳು ಏನ್ ಮಾಡ್ತಾರೆ, ಅವರನ್ನ 10% ರಿಸರ್ವೇಶನ್ ಅನ್ನ ಹೆಚ್ಚಿಗೆ ಮಾಡ್ತಾರೆ. ಆದ್ರೆ ಅದೇ ಬದ್ಧತೆಯನ್ನ ಈ SC/ST ಸಮುದಾಯಗಳ ವಿಚಾರಗಳಲ್ಲಿ ಯಾಕೆ ಇವರು ಪ್ರದರ್ಶನ ಮಾಡ್ತಾ ಇಲ್ಲ, ಯಾಕೆ ತೋರಿಸ್ತಾ ಇಲ್ಲ ಅನ್ನೋದು ನಿಜಕ್ಕೂ ಒಂದು ದುಃಖಕರ ಸಂಗತಿ ಸರ್. ಈಗ ವಂಚಿತ ಸಮುದಾಯಗಳು ಇವರಿಂದ ಯಾರು ಮಾತಾಡ್ತಾರೆ? ಇವರ ಧ್ವನಿ ಇಲ್ಲ ಅಂತ ಅವ್ರು ಅನ್ಕೊಬಹುದು ಸರ್ಕಾರದವರು. ಸರ್, ವಂಚಿತ ಸಮುದಾಯಗಳು ಎಚ್ಚೆತ್ಕೊಂಡ್ರೆ ಸರ್ಕಾರನೇ ಇರಲ್ಲ ಅಂತ ಹೇಳಿ ಅಂದಿನ ಕಾಲಕ್ಕೆ ಹಲವಾರು ಮಹಾನ್ ಗಣ್ಯ ವ್ಯಕ್ತಿಗಳೇ ಹೇಳಿದ್ದಾರೆ ಸರ್. ನಮ್ಮ ಜನರಿಗೆ ಅರಿವಿನ ಕೊರತೆ ಇರ್ಬೋದು. ಒಂದು ಸಾರಿ ಏನಾದ್ರೂ ಈ ವಿಚಾರಗಳಲ್ಲಿ ಅರಿವು ಬಂತು ಅಂತ ಅಂದ್ರೆ ಅದು ಮುಂದೆ ನಡೆಯೋದೇ ಬೇರೆ ಕೆಲಸಗಳು ಸರ್. ಅದು ಸರ್ಕಾರದಲ್ಲೂ ಗಮನ ಇದೆ. ಇಡೀ ಭಾರತೀಯ ಚರಿತ್ರೆಯ ಮಹಾನ್ ಪರಂಪರೆಯಲ್ಲೂ ಕೂಡ ಈ ವಿಚಾರಗಳು, ಈ ನಿದರ್ಶನಗಳನ್ನ ನಾವು ನೋಡ್ಬೋದು. ಯಾವಾಗ ಒಂದು ತಳ ಸಮುದಾಯಗಳು, ಯಾವಾಗ ವಂಚಿತ ಸಮುದಾಯಗಳು, ಭಾರತದ ಮೂಲ ನಿವಾಸಿ ಸಮುದಾಯಗಳು ಯಾವಾಗ ಎಚ್ಚೆತ್ಕೊಳ್ತಾರೋ, ಯಾವಾಗ ಹೋರಾಟಕ್ಕೆ ಇಳಿತಾರೋ ಅವಾಗ ಅದು ಆಗೋದೇ ಮಹಾನ್ ದೊಡ್ಡ ಇತಿಹಾಸ ಸರ್. ಇದನ್ನು ಕೂಡ ಸರ್ಕಾರಗಳು ಗಮನಿಸಬೇಕಿದೆ. ಸರ್, ನಿಮ್ಮ ಸಮುದಾಯದ ನಾಯಕರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮತ್ತೆ ಈಗ ಈ ವಿರೋಧ ಪಕ್ಷದ ನಾಯಕರುಗಳು ಒಂದು ಸಭೆಯನ್ನ ಮಾಡಿ ಹೇಳ್ತಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಪರಮೇಶ್ವರ್ ಅವ್ರಿಗೆ ಮತ್ತೆ ಮಹದೇವಪ್ಪನವರಿಗೆ ನೇರವಾಗಿ ಸವಾಲಾಗ್ತಾರೆ. ಮಹದೇವಪ್ಪನವ್ರು ಎಲ್ಲಾದ್ರೂ ಎದುರುಗಡೆ ಸಿಕ್ಕರೆ ಕಪಾಳ ಮೋಕ್ಷ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಸೊ ಈ ಸಮುದಾಯದ ಮುಂದಿನ ನಡೆ ಏನ್ ಸರ್? ನಿಮಗೆ ಹೇಗ್ ಕಾಣ್ತಾ ಇದೆ? ಸಮುದಾಯದ ಮುಂದಿನ ನಡೆ ಏನು, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಸರ್, ಒಂದ್ ಕಡೆ ಯಾವ ರೀತಿ ಅಂತಂದ್ರೆ ಸಂವಿಧಾನಿಕವಾಗಿ ಅಭಿವೃದ್ಧಿಯನ್ನ ಹೊಂದ್ಬೇಕು ಈ ಸಮುದಾಯಗಳು ಅಂತೇಳಿ ಸಂವಿಧಾನದ ಮುಖೇನ ಹಲವಾರು ಸವಲತ್ತುಗಳನ್ನ ಕೊಡ್ತಾರೆ. ಈ ಸರ್ಕಾರಗಳು ಕೂಡ ಹಲವಾರು ಸವಲತ್ತುಗಳನ್ನ ಕೊಡ್ತಾರೆ. 2013ರಲ್ಲಿ SC/ST ಒಂದು ಡೆವಲಪ್ಮೆಂಟ್ ಹಬ್ ಅಂತ ಹೇಳಿ ಮಾಡಿ ಅಲ್ಲಿ ಕೂಡ 17% ಮತ್ತೆ 7% ಅಮೌಂಟ್ ಅನ್ನ ಮೀಸಲಿಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ. ಈ ರೀತಿ ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಕೂಡ ಅದನ್ನ ಗಮನದಲ್ಲಿ ನೋಡ್ಬೇಕಾಗುತ್ತೆ. ಇವಾಗ ತದನಂತರ ಈ ಸರ್ಕಾರಗಳು ಏನ್ ಮಾಡ್ಬೇಕು ಅಂತ ಅಂದ್ರೆ, ಇವಾಗ ಮೀಸಲಾತಿ ಪ್ರಮಾಣ ಹೆಚ್ಚಳಕ್ಕೆ ಬೇಕಾದಂತ ಯಾವ ರೀತಿಯ ಕಾನೂನು ಕ್ರಮಗಳಿದಾವೆ ಮತ್ತೆ ಏನೇನ್ ಮಾಡ್ಬೇಕು ಅದನ್ನ ಶೀಘ್ರವಾಗಿ ಜಾರಿಗೊಳಿಸ್ಕೊಂಡು ಒಂದು ವಿಶೇಷವಾಗಿ ಸೌಲಭ್ಯಗಳನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಸರ್. ಈಗ ನೀವು ಆಗ್ಲೇ ಒಂದ್ ಮಾತು ಹೇಳಿದ್ರಿ, ಅರಿವಿನ ಕೊರತೆ ಇರ್ಬೋದು, ಆದ್ರೆ ಆ ಅರಿವು ಬಂತು ಅಂದ್ರೆ ಸರ್ಕಾರಗಳೇ ಇರೋದಿಲ್ಲ ಅಂತ. ಈ ಅರಿವು ಮೂಡಿಸ್ಬೇಕಾಗಿರೋದು ಯಾರು ಸರ್? ನಿಮ್ಗೇನು ಈ ಅರಿವು ಮೂಡಿಸ್ಬೇಕಾಗಿರೋದು ಯಾರಿಗೆ? ಈಗ ನಿಮ್ ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇದೆ, ಅದಂತರೂ ಕಣ್ಣಿ ಕಾಣ್ತಾ ಇದೆ. ಅದೇನು ಮುಚ್ಚಿಟ್ಟಿಲ್ಲ, ಆ ಸತ್ಯ ಕಣ್ಣಿ ಕಾಣ್ತಾ ಇದೆ. ಈಗ ಅದರ ಅರಿವು ಮೂಡಿಸ್ಬೇಕಾಗಿರೋದು ಯಾರು? ಅದರ ಕುರಿತು ಅರಿವು ಮೂಡಿಸ್ಬೇಕಾಗಿರೋರು ನಾವೇ ಸರ್. ಯಾರು ಪ್ರಜ್ಞಾವಂತರಿದ್ದಾರೆ, ಯಾರು ವಿದ್ಯಾವಂತರಿದ್ದಾರೆ, ಯಾರ್ಯಾರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸರ್. ಈಗ ಎಲ್ಲೋ ಹಳ್ಳಿ ಕಡೆ ನಮ್ ತಂದೆ ತಾಯಿ ಇದ್ದಾರೆ, ಅವ್ರಿಗೆ ಅಷ್ಟರ ಮಟ್ಟಿಗೆ ಜ್ಞಾನ ಇಲ್ಲ. ಅವ್ರಿಗೆ ಏನೋಪ್ಪ ನಾವ್ ಒಂದ್ ಸಮುದಾಯದಾಗಿದ್ದೀವಿ, ಹೌದಪ್ಪ ನಮ್ ವಿಶೇಷ ಮೀಸಲಾತಿ ಸೌಲಭ್ಯಗಳಿದಾವೆ ಅನ್ನೋದು ಮಾತ್ರ ಗೊತ್ತು.
ಬಟ್ ಆದ್ರೆ ಇಲ್ಲಾಗ್ತಕ್ಕಂತ ಅನ್ಯಾಯಗಳು, ಅಸಮಾನತೆಗಳು ಮತ್ತೆ ಬೇರೆ ಬೇರೆ ವಿಚಾರಗಳು ಅವ್ರಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಈ ನಾಡಿನ ಪ್ರಜ್ಞಾವಂತರು, ಈ ಸಮುದಾಯಗಳ ಪ್ರಜ್ಞಾವಂತ ವ್ಯಕ್ತಿಗಳು ಯಾರಿದ್ದಾರೆ, ಪ್ರಜ್ಞಾವಂತ ವಿದ್ಯಾರ್ಥಿಗಳು, ಪ್ರಜ್ಞಾವಂತ ಯುವ ಜನರು ಯಾರಿದ್ದಾರೆ, ಇದರ ಮುಖೇನ ಅವರ ನಮಗಾಗ್ತಕ್ಕಂತ ಅನ್ಯಾಯಗಳ ವಿರುದ್ಧ ನಾವೇ ಧ್ವನಿ ಎತ್ತಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಪರವಾಗಿ ಇನ್ನೊಬ್ರು ಯಾರೋ ಬಂದು ಧ್ವನಿ ಎತ್ತುತ್ತಾರೆ, ಇನ್ನೊಬ್ರು ಬಂದು ಯಾರೋ ಹೋರಾಟ ಮಾಡ್ತಾರೆ ಅನ್ನೋದು ಸುಳ್ಳಿನ ಕಾಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರೋದ್ರಿಂದ ನಮ್ಮ ಅನ್ಯಾಯಗಳ ವಿರುದ್ಧ ನಮ್ಮ ಅರಿವನ್ನ ನಾವೇ ತಂದ್ಕೊಂಡು ನಮ್ಮ ಪ್ರಾಬ್ಲಮ್ಗಳ ವಿರುದ್ಧ ನಾವೇ ಒಂದು ಹೋರಾಟಗಳನ್ನ ಮಾಡಿದ್ರೆ ಅದರಲ್ಲಿ ಸಫಲರಾಗ ಅತ್ಯಂತ ಸಾಧ್ಯತೆ ಇದೆ. ಸರ್, ನನ್ನ ಕಡೆಯ ಪ್ರಶ್ನೆ, ಏನ್ 56,400 ಚಿಲ್ಲರೆ ಉದ್ಯೋಗಗಳನ್ನ ನೇಮಕಾತಿ ಮಾಡ್ಲಿಕ್ಕೆ ಸರ್ಕಾರ ಹೊರಟಿದೆ. ಅದರಲ್ಲಿ ಎಸ್ಟಿ ಸಮುದಾಯಕ್ಕೆ ವಿಶೇಷವಾಗಿ 4% ಅನ್ನ ಕಡಿತ ಮಾಡಿದ್ರೆ ಎಷ್ಟು ಉದ್ಯೋಗಗಳು ನಿಮ್ಗೆ ಲಾಸ್ ಆಗ್ತದೆ ಮತ್ತೆ ಮೋಸ ಆಗ್ತದೆ ಅಂತ? ಬಹಳ ಮುಖ್ಯವಾಗಿ ಲಾಸ್ ಎಷ್ಟಾಗ್ತದೆ ಸರ್? ಎಸ್ಟಿ ಸಮುದಾಯಕ್ಕೆ 56,432 ಹುದ್ದೆಗಳನ್ನ ಅವ್ರು ಏನಾದ್ರು ತುಂಬಿಕೊಂಡ್ರು 3% ಅಲ್ಲಿ ಅಂತಂದ್ರೆ ಸುಮಾರು 2,257 ಹುದ್ದೆಗಳು ಲಾಸ್ ಆಗ್ತಾವ್ ಸರ್. ಯಾಕಂತಂದ್ರೆ ಒಂದು ಕಡೆ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡಕ್ ಖರ್ಚಿರೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಅಧ್ಯಯನಶೀಲರಾಗಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಯುವ ಜನರ ಒಂದು ದೌರ್ಭಾಗ್ಯ ಅಂತ ಅಂದ್ರೆ ಇಲ್ಲಿವರೆಗೂ ಅಷ್ಟ ಪ್ರಮಾಣದಲ್ಲಿ ಉದ್ಯೋಗಗಳನ್ನ ತುಂಬಿಕೊಂಡಿಲ್ಲ. ಹಾಗಾಗಿ ಒಂದ್ ಕಡೆ ಅನ್ಯಾಯ ಯಾವ ರೀತಿ ಆಗುತ್ತಪ್ಪ, 2,257 ಒಂದು ಕುಟುಂಬಕ್ಕೆ ಒಂದು ಹುದ್ದೆ ಅಂತಂದ್ರೆ ಒಬ್ಬ ಮಗ ಒಂದು ಕುಟುಂಬವನ್ನ ಸಾಕಬಲ್ಲ. ತದನಂತರ ಅವನ ಫ್ಯಾಮಿಲಿ ಮತ್ತೆ ಅವರ ಕುಟುಂಬದ ಎಲ್ಲಾ ವ್ಯಕ್ತಿಗಳನ್ನ ಸಾಕಬಲ್ಲ. ಆದ್ರೆ ಆ ಒಂದು ಹುದ್ದೆಯಿಂದ ಸುಮಾರು 2,257 ಅಂತಂದ್ರೆ ಲೆಕ್ಕ ಹಾಕಿದ್ರೆ ನಾವು ಸುಮಾರು ಲಕ್ಷಾಂತರ ಜನರಿಗೆ ಅನ್ಯಾಯ ಆಗುತ್ತೆ ಸರ್. ಇಲ್ಲಿ ಕೇವಲ 2,257 ಹುದ್ದೆಗಳಿಂದಾನೆ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಬಹಳಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಈ ಹೋರಾಟ ಮುಂದುವರಿಲಿ ಅನ್ನೋದಕ್ಕಿಂತ ಇದು ಬೇಗ ಬಗೆಹರಿಲಿ, ಈ ಸಮಸ್ಯೆ ಬೇಗ ಬಗೆಹರಿಬೇಕು. ಸರ್ಕಾರ ಈಗ ತೆಗೆದುಕೊಂಡಿರುವಂತ ನಿಲುವು ಎಷ್ಟು ಸರಿ ಅನ್ನೋದನ್ನ ಕಾನೂನಾತ್ಮಕವಾಗಿ ಚರ್ಚೆ ಮಾಡ್ಬೇಕಾಗಿದೆ. ಬಹಳ ಮುಖ್ಯವಾಗಿ ಈ ಹೋರಾಟದ ಹಾದಿ, ಈ ಎಸ್ಟಿ ಸಮುದಾಯ ಈಗೇನ್ ಬೀದಿಗಿಳಿತಾ ಇದೆ, ಸರ್ಕಾರ ಇದ್ರ ಕುರಿತು ಬಹಳ ಬೇಗ ಎಚ್ಚರಗೊಳ್ಬೇಕು. ಎಲ್ಲಾ ವಿಚಾರಗಳ ಕುರಿತು ನಾವು ಚರ್ಚೆ ಮಾಡಿದ್ವಿ. ಥ್ಯಾಂಕ್ ಯು ಸರ್. ಪ್ರಹ್ಲಾದ್ ಸರ್, ಥ್ಯಾಂಕ್ ಯು. ಖುಷಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ ಇದೀನ.com ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.